ಇವತ್ತು ಸಾಧಾರಣ ಮಳೆ ಆದ್ರೆ ಹಾಸನ ಜಿಲ್ಲೆಯ ವಿವಿಧೆಡೆ ವರುಣಾರ್ಪಿತ ಜೋರಾಗಿತ್ತು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆಯಲ್ಲಿ ವಿವಿಧೆಡೆ ವರುಣಾರ್ಭಟ ಜೋರಾಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಸನ, ಅರಸೀಕೆರೆ, ಚನ್ನರಾಯಪಟ್ಟಣದಲ್ಲಿ ಭಾರೀ ಮಳೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೊಳೆನರಸೀಪುರದ ತಹಶೀಲ್ದಾರ್ ಕಚೇರಿಗೆ ಕೂಡ ನೀರು ನುಗ್ಗಿದೆ ಅಂತ ಹೇಳಲಾಗ್ತಾ ಇದೆ. ಕಚೇರಿಯ ರೆಕಾರ್ಡ್ ರೂಮ್ಗೆನೆ ಮಳೆ ನೀರು ನುಗ್ಗಿರುವಂತದ್ದು. ಇನ್ನು ಚಿತ್ರದುರ್ಗ, ತುಮಕೂರು, ಚಾಮರಾಜನಗರದಲ್ಲೂ ಕೂಡ ಭಾರೀ ಮಳೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ವಿಜುವಲ್ಸ್ ನಲ್ಲಿ. ರೋಡ್ ನಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅನ್ನೋದನ್ನ ಒಂದ್ ಕಡೆ ನೋಡ್ತಾ ಇದ್ರೆ, ಮತ್ತೊಂದ್ ಕಡೆ ಹೊಳೆನರಸೀಪುರದ ತಹಶೀಲ್ದಾರ್ ಕಚೇರಿಗೆ ನೀರು ನುಗ್ಗಿರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಅದು ಬೇರೆ ಎಲ್ಲೂ ಅಲ್ಲ, ರೆಕಾರ್ಡ್ ರೂಮ್ಗೆನೆ ಮಳೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಇಷ್ಟು ದಿನ ಮಳೆ ಇರ್ಲಿಲ್ಲ, 3 ತಿಂಗಳು. ಇಂತಹ ಸಂದರ್ಭದಲ್ಲಿ ಕಟ್ಟಡ ಏನಾದ್ರೂ ಒಡೆದೋಗಿದ್ರೆ, ಅದೇನಾದ್ರೂ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಆದ್ರೂ ಮಾಡ್ಬೇಕಾಗಿತ್ತು. ಈಗ ರೆಕಾರ್ಡ್ ರೂಮ್ಗೆನೆ ಮಳೆ ನೀರು ನುಗ್ಗಿದೆ ಅಂದ್ರೆ ಏನಾದ್ರೂ ರೆಕಾರ್ಡ್ ಏನಾದ್ರೂ ಅಳಿಸೋದ್ರೆ ಅಥವಾ ಏನಾದ್ರೂ ಆದ್ರೆ ಯಾರ ಹೊಣೆ ಅನ್ನೋ ಪ್ರಶ್ನೆಯನ್ನ ಕೂಡ ಈಗ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು.